ಬಿಜೆಪಿಯ ಬೆಳವಣಿಗೆ ಏನು? ಹೈಕಮಾಂಡ್ ಎಚ್ಚರಿಕೆಗೂ ಬಗ್ತಾ ಇಲ್ಲ, ಶಿಸ್ತು ಕ್ರಮಕ್ಕೂ ಜಗ್ಗುತ್ತಿಲ್ಲ. ಬಿಜೆಪಿ ರೆಬೆಲ್ಸ್ ಟೀಮ್ ನಾವು ನಡೆದಿದ್ದೇ ದಾರಿ ಅಂತ ಮತ್ತೊಂದು ಅಭಿಯಾನಕ್ಕೆ ಇಳಿದಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧದ ಪರ್ಯಾಯ ಹೋರಾಟ ನಡೆಸಿದ್ದಂತ ರೆಬೆಲ್ಸ್ ಟೀಮ್ ಇದೀಗ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಬೀದಿಗಿಳಿತಾ ಇದೆ. ವಕ್ಫ್ ಭೂ ವಿವಾದದ ವಿರುದ್ಧ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದ ಬಿಜೆಪಿ ರೆಬೆಲ್ಸ್ ಟೀಮ್ ಮತ್ತೊಂದು ಅತಿದೊಡ್ಡ ಅಭಿಯಾನಕ್ಕೆ ಮುಂದಾಗಿದೆ. ವಕ್ಫ್ ವಿರುದ್ಧ ಹೋರಾಟಕ್ಕೆ ವಿಜೇಂದ್ರ ಮನಸ್ಸು ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ದ ಬಿಜೆಪಿ ರೆಬೆಲ್ಸ್ ಟೀಮ್ ಕಲಬುರಗಿ ಸೇರಿದಂತೆ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿತ್ತು. ಈ ಮೂಲಕ ಪರ್ಯಾಯವಾಗಿ ಸರ್ಕಾರದ ವಿರುದ್ಧ ಸಮರ ಸಾರಿತ್ತು. ಇದೀಗ ಮತ್ತೆ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಸೆಡ್ಡು ಹೊಡೆದಿರುವ ರೆಬೆಲ್ಸ್ ಮತ್ತೊಂದು ಅತಿದೊಡ್ಡ ಅಭಿಯಾನ ಆರಂಭಿಸಿದೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಬಿಜೆಪಿ ರೆಬೆಲ್ಸ್ ಸಮರ. ಮಹದೇವಪುರದಲ್ಲಿ ಬೃಹತ್ ಕಾರ್ಯಕ್ರಮ, ಶಕ್ತಿ ಪ್ರದರ್ಶನ. ಬಿಜೆಪಿ ರೆಬೆಲ್ ಶಾಸಕರ ತಂಡ ಮತ್ತೆ ಬೀದಿಗೆ ಇಳಿದಿದೆ. ಈ ಬಾರಿ ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ತಮ್ಮದೇ ಹೋರಾಟ ಶುರು ಮಾಡಿದೆ. ಇವತ್ತು ಮಹದೇವಪುರ ಬಿಜೆಪಿ ಮಂಡಳದ ವತಿಯಿಂದ ಅಕ್ರಮ ವಲಸಿಗರ ಸರ್ವೆ ಮಾಡಲಾಯಿತು. ಶಾಸಕರಾದ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ, ಕುಮಾರ ಬಂಗಾರಪ್ಪ, ಮಾಜಿ ಸಂಸದರಾದ ಪ್ರತಾಪ್ ಸಿಂಹ, ಜಿಎಂ ಸಿದ್ದೇಶ್ವರ್ ಭಾಗಿಯಾಗಿದ್ರು. ಈ ವೇಳೆ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ನಡೆಸಲಾದ ಸರ್ವೆಯ ಮಾಹಿತಿಯನ್ನ ನಾಯಕರು ಹಂಚಿಕೊಂಡ್ರು. ಒಟ್ಟು 5 ತಂಡದಿಂದ ಅಕ್ರಮ ಬಾಂಗ್ಲಾ ವಲಸಿಗರ ಕುರಿತು ಸರ್ವೆ ಮಾಡಲಾಯಿತು. ಏಜೆಂಟ್ ಮೂಲಕ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ನೆಲೆಸಿರುವುದು ಪತ್ತೆಯಾಗಿದೆ. ನಕಲಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಪಡೆದು ವಾಸ್ತವ್ಯ ಹೂಡಿದ್ದು ಪಶ್ಚಿಮ ಬಂಗಾಳದ ಕೆಲವು ನಕಲಿ ಐಡಿ ಬಳಸಿ ವಲಸಿಗರು ಉಳಿದುಕೊಂಡಿದ್ದಾರೆ. ಕೆಲವರು ಕೋಲ್ಕತ್ತಾ ಆಧಾರ್ ಕಾರ್ಡ್ ಪಡೆದು ವಾಸ್ತವ್ಯ ಮಾಡ್ತಾ ಇದ್ರೆ, ಇನ್ನು ಕೇರಳದ ವೋಟರ್ ಐಡಿ ಪಡೆದು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ವಿಳಾಸವೇ ಬೇರೆ ಬೇರೆ ಇರೋದು ಪತ್ತೆಯಾಗಿದೆ. ಅಲ್ಲದೆ ಬಾಂಗ್ಲಾಗೆ ಕರೆ ಮಾಡಿರೋದು ಹಾಗೂ ಹಣ ಕಳುಹಿಸಿರುವ ದಾಖಲೆಗಳು ಸಹ ಪತ್ತೆಯಾಗಿದೆ. ಬಾರ್ಡರ್ ಕ್ರಾಸ್ ಮಾಡಿ ವಲಸಿಗರನ್ನ ಕಳುಹಿಸುವ ಏಜೆಂಟ್ಗಳು ಹಾಗೂ ಅಧಿಕಾರಿಗಳು ಸಹಾಯ ಮಾಡ್ತಾರೆ ಅಂತ ವಲಸಿಗರು ಮಾಹಿತಿ ನೀಡಿದ್ದಾರೆ. ಮಹದೇವಪುರದಲ್ಲಿ ಇರುವ ಅಕ್ರಮ ವಲಸಿಗರ ಬಗ್ಗೆ ಅರವಿಂದ ಲಿಂಬಾವಳಿ ವರದಿ ತಯಾರಿಸಿದ್ದಾರೆ. ಈ ವರದಿಯನ್ನ ದೆಹಲಿಗೆ ತೆರಳಿ ಬಿಜೆಪಿ ವರಿಷ್ಠರಿಗೆ ಸಲ್ಲಿಕೆ ಮಾಡಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಗುರುತಿಸ್ತಾ ಇಲ್ಲ. ಮೊನ್ನೆ ಯಾರೋ ಒಂದು ಪೇಪರ್ನಲ್ಲಿ ನೋಡಿದ್ರೆ ಹೋಮ್ ಮಿನಿಸ್ಟ್ರಿ ಕೊಟ್ಟಂಗಿದ್ದು ನಮ್ಮ ಬೆಂಗಳೂರಲ್ಲಿ ಬರೀ 180 ಜನ ಮಾತ್ರ ಆದರೆ ಅನ್ನೋದನ್ನು ನಾನು ನೋಡಿದ ಜ್ಞಾಪಕ ಇದೆ. ಈಗಿನ ಪ್ರಕಾರ ಇಲ್ಲಿ ಲಕ್ಷಗಟ್ಟಲೆ ಜನ ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗರು ಇರೋದು ಕಾಣ್ತದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮವಾಗಿ ಬಂದು ನೆಲೆಸಿದಾರಲ್ಲ, ಇವರೆಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಗತಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ನಾವು ವಾರ್ ರೂಮ್ ಶುರು ಮಾಡಿದ್ವಿ 3 ತಿಂಗಳ ಹಿಂದೆ. ಆ ವಾರ್ ರೂಮ್ಗೆ 3,500 ಹೆಚ್ಚು ಕರೆಗಳು ಬಂದಿದೆ. ಹಾಗಾಗಿ ನಾವೆಲ್ಲರೂ ಈ ಕ್ಷಣದಲ್ಲಿ ಮುಂದಾಗಲಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ನಾವೇನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ರೆಡಿ ಆಗಬೇಕು. ಹಿಂದಿನವರು ಜಮೀನಿಗೆ ಹೋರಾಟ ಮಾಡಿದ್ದಾರೆ, ಬಡವರಿಗೆ ಜಮೀನು ಕೊಡ್ತಾರೆ, ಆಶ್ರಯ ಮನೆಗಳನ್ನು ಕೊಟ್ಟಿದ್ದಾರೆ. ದೇವರಾಜ ಅರಸಂತವರು ಅನೇಕ ನಾಯಕರುಗಳಿಗೆ ಹೋರಾಟವನ್ನು ಮಾಡಿದ್ದಾರೆ. ಇಲ್ಲೇ ಸ್ವಲ್ಪವಾಗಿರ್ತಕ್ಕಂಥ ಎಷ್ಟೋ ಜಮೀನು, ಇದೇ ಬೈಲುಗಳು, ಇವೆಲ್ಲವೂ ಕೂಡ ಇವತ್ತು ಬಹಳ IT ಸೆಕ್ಟರ್ ಎಲ್ಲ ಬಂದಿದೆ. ಒಂದು ಕಾಲದಲ್ಲಿ ಯಾರಿದ್ರು ಅನ್ನೋದನ್ನ ಒಂದು ಸ್ವಲ್ಪ ಮೆಲುಕು ಹಾಕಿ. ಭಯೋತ್ಪಾದನೆ, ಜನೋತ್ಪಾದನೆಯೇ ಇವರ ಕೆಲಸ. ಮುಸ್ಲಿಮರ ಬಗ್ಗೆ ಪ್ರತಾಪ್ ಸಿಂಹ ವಿವಾದಾತ್ಮಕ ಮಾತು. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಮುಸ್ಲಿಮರ ವಿರುದ್ಧ ವಿವಾದಾತ್ಮಕ ಮಾತು ಆಡಿದ್ದಾರೆ. ಭಯೋತ್ಪಾದನೆ, ಜನೋತ್ಪಾದನೆಯೇ ಇವರ ಕೆಲಸ ಅಂತ ಹೇಳಿದ್ದಾರೆ. ನಿನ್ನ ಭಾರತದಲ್ಲಿ ಇರುವವರ ಸಂಖ್ಯೆ ಇಷ್ಟಿದೆ, ನಿನ್ನ ಪಕ್ಕದಲ್ಲಿ ಇರುವಂತವರು ಕೂಡ ಇಲ್ಲಿ ಬರ್ತಾ ಇದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಪುರುಷಾರ್ಥದಲ್ಲೇ ಜನೋತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನಿ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸ್ಬೇಕು ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ಡರ್ ಮಾಡಿದ ಕೂಡಲೇ, ಹೋಮ್ ಮಿನಿಸ್ಟ್ರಿ ಆರ್ಡರ್ ಮಾಡಿದ ಕೂಡಲೇ ಒಬ್ಬೊಬ್ಬರನ್ನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದವ್ರು 22 ಜನ ಮಹಿಳೆಯರು ನಮ್ಮ ದೇಶದವರ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದಾವೆ 22 ಜನಕ್ಕೆ. ನಮ್ಮ ಹೆಂಗಸರು. ಬ್ಯೂರೋ ರಿಪೋರ್ಟ್, TV9.